ಕೊಪ್ಪಳದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ತಾವರೆಕೆರೆ ಪಟ್ಟಣದಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಗಿದೆ. 18ನೇ ವಾರ್ಡ್ನ ಮತಗಟ್ಟೆ ಸಂಖ್ಯೆ 147ರಲ್ಲಿ ಮತದಾನವನ್ನ ಬಹಿಷ್ಕರಿಸಲಾಗಿದೆ. ವೈದ್ಯರ ಮೇಲೆ ಕ್ರಮ ಆಗೋವರೆಗೂ ನಾವು ಮತ ಹಾಕಲ್ಲ ಅಂತ ಜನ ಪಟ್ಟು ಹಿಡಿದು ಕೂತಿದ್ದಾರೆ. ಮತದಾರರಿಲ್ಲದೆ ಖಾಲಿ ಹುಡಿತಾ ಇದೆ ಮತಗಟ್ಟೆ. ಕೆಲವು ಕಡೆಯಲ್ಲಿ ಸಮಸ್ಯೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಇದು ಕೊಪ್ಪಳದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಿ ಈ ಸಾವಿಗೆ ಕಾರಣರಾದಂತ ವೈದ್ಯರನ್ನ ಕೆಲಸದಿಂದ ತೆಗೆದುಹಾಕಬೇಕು, ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು, ಅಲ್ಲಿವರೆಗೂ ನಾವು ಬಂದು ಮತದಾನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವರೆಕೆರೆ ಪಟ್ಟಣದಲ್ಲಿ ಮತದಾನ ಬಹಿಷ್ಕರಿಸಿದ್ದಾರೆ ಜನ. 18ನೇ ವಾರ್ಡ್ನ ಮತಗಟ್ಟೆ ಸಂಖ್ಯೆ 147ರಲ್ಲಿ ಮತದಾನ ಬಹಿಷ್ಕರಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಯಾರು ವೋಟ್ ಹಾಕಕ್ಕೆ ಬರ್ತಾ ಇಲ್ಲ, ಖಾಲಿ ಹುಡಿತಾ ಇರೋದನ್ನ ಬೂತ್ ಯಾರು ಬರ್ತಾ ಇಲ್ಲ. ಮನವೊಲಿಸುವಂತ ಪ್ರಯತ್ನ ಏನಾದ್ರೂ ಆಗ್ತಿದ್ಯಾ? ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಏನು ಗೆತ್ತಾ ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ವೈದ್ಯರ ಮೇಲೆ ಕ್ರಮ ಆಗಬೇಕು, ಅಲ್ಲಿವರೆಗೂ ನಾವ್ ಯಾರು ಬಂದು ವೋಟ್ ಹಾಕಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಎಲ್ಲರೂ ಒಂದ್ ಕಡೆ ಕುತ್ಕೋಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೇಳಲ್ಲ, ವೋಟು ಹಾಕಲ್ಲ, ಆಕ್ಷನ್ ಆಗಬೇಕು. ಆ ವೈದ್ಯರ ವಿರುದ್ಧ ಕಠಿಣವಾದಂತ ಕ್ರಮ ಆಗಬೇಕು. ಕ್ರಮ ತೆಗೆದುಕೊಳ್ಳೋವರೆಗೂ ಕೂಡ ನಾವು ಮತದಾನ ಮಾಡಲ್ಲ, ಕ್ರಮ ಕೈಗೊಂಡ್ರೆ ನಾವು ಮತದಾನ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅವರನ್ನು ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ನೋಡೋಣ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ. ಯಾರಾದ್ರೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ, ಏನಾದ್ರೂ ಆಶ್ವಾಸನೆ ಅಥವಾ ಭರವಸೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರಾ? ಇವಾಗ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗತ್ತೆ. ನೀವು ಆ ಇಡೀ ಊರಿನ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಾ. ಯಾರು ಮತಗಟ್ಟೆಗೆ ಬರ್ತಾ ಇಲ್ಲ, ವೋಟ್ ಹಾಕ್ತಾ ಇಲ್ಲ, ಎಲ್ಲರೂ ಊರಲ್ಲೇ ಇದ್ದಾರೆ, ಅಲ್ಲೇ ಕೂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ. ಈಗ ಬಹಿಷ್ಕಾರ ಏನೋ ಹಾಕಿದ್ದಾರೆ, ವೋಟ್ ಹಾಕಲ್ಲ ಅಂತ, ಬಟ್ ಯಾರು ಅಧಿಕಾರಿಗಳು ಇವರನ್ನ ಮನವೊಲಿಸುವಂತ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದಾರಾ? ಆ ವೈದ್ಯರ ವಿರುದ್ಧ ಆಕ್ಷನ್ ಆಗಿರ್ಲಿಲ್ವಾ? ಆಕ್ಚುಲ್ ಆಗಿ ಆ ಪ್ರಕರಣದ ಹಿನ್ನೆಲೆ ಏನು? ನೀತಿ ಖಂಡಿತಲೂ ಕೂಡ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರೆಕೆರೆ ಪಟ್ಟಣದಲ್ಲಿ ಕಳೆದ ಒಂದು ವಾರದಷ್ಟೇ ಗರ್ಭಿಣಿ ಏನಂತಂದ್ರೆ ಹೆರಿಗೆ ಸಲುವಾಗಿ ತಾವರೆಕೆರೆದ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗುತ್ತಾರೆ. ಅಂತ ಸಂದರ್ಭದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸ್ವತಃ ಗರ್ಭಿಣಿ ಮತ್ತು ಅವರ ಹೊಟ್ಟೆಯಲ್ಲಿ ಅಂತ ಸ್ವತಃ ಶಿಶು ಕೂಡ ಮಗುವಾಗಿರ್ತದೆ. ಇದರಿಂದ ಆಕ್ರೋಶಗೊಂಡಂತ ಸ್ವತಃ ಕುಟುಂಬಸ್ಥರು ಆ ಶವವನ್ನ ಆಸ್ಪತ್ರೆ ಮುಂದೆ ಇಟ್ಟು ಪ್ರತಿಭಟನೆ ಮಾಡಿರ್ತಾರೆ. ಸ್ವತಃ ವೈದ್ಯಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಂತ ಆಗ್ರಹ ಮಾಡಿರ್ತಾರೆ. ಆದ್ರೆ ಒಂದು ವಾರ ಕಳೆದ್ರು ಕೂಡ ಇದುವರೆಗೂ ವೈದ್ಯಾಧಿಕಾರಿಗಳು ಮತ್ತೆ ಸಿಬ್ಬಂದಿ ವಿರುದ್ಧ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ತಾವರೆಕೆರೆ ಪಟ್ಟಣದ 18ನೇ ವಾರ್ಡಿನ ವಿಟ್ಲಾಪುರ ಏನಾದ್ರೂ ಅಲ್ಲಿ ಇದು ಬರುತ್ತೆ ವಾರ್ಡ್, ಆ ವಾರ್ಡ್ನ ನಿವಾಸಿಗಳು ಸಂಪೂರ್ಣವಾಗಿ ಒಂದೇ ಒಂದು ಮತ ಹಾಕದೆ ಇವತ್ತು ಬಹಿಷ್ಕಾರ ಮಾಡಿರೋದು. ತಕ್ಷಣ ಜಿಲ್ಲಾಧಿಕಾರಿಗಳು ಬರಬೇಕು, ಅದೇ ರೀತಿ ವೈದ್ಯಾಧಿಕಾರಿಗಳ ವಿರುದ್ಧ ಏನ್ ಕ್ರಮ ತೆಗೆದುಕೊಂಡಾಗ ಮಾತ್ರ ನಾವು ಮತ ಹಾಕ್ತೀವಿ ಅಂತ ಹೇಳಿ ಹೇಳಿರುತ್ತದೆ. ಇದುವರೆಗೂ ಕೂಡ ನಾವು ಯಾರು ಕೂಡ ಒಂದೇ ಒಂದು ಮತದಾನ ಹಾಕಿಲ್ಲ, ನಮಗೆ ನ್ಯಾಯ ಸಿಗುವವರು ಕೂಡ ನಾವು ಮತದಾನ ಹಾಕಲ್ಲ ಅಂತ ಹೇಳಿ ಹೇಳಿರುತ್ತದೆ. ಒಟ್ಟಾರೆ ಈಗ ಸ್ಥಳಕ್ಕೆ ಈಗಲೇ ತಹಸೀಲ್ದಾರ್ ಸೇರಿದಂತೆ ಜಿಲ್ಲಾಧಿಕಾರಿ ಹೋಗ್ತಾರೆ ಅಂತ ಮಾಹಿತಿ ಸಿಕ್ಕಿರುತ್ತದೆ. ಯಾವ ರೀತಿ ಮನವೊಲಿಸ್ತಾರೆ, ಅದೇ ರೀತಿ ಯಾವ ರೀತಿ ನ್ಯಾಯ ಕೊಡ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿತ್ತು. ಅದ್ರ ಜೊತೆಗೆ ಇದೀಗ ಮತ್ತೆ ಏನು ಇಲ್ಲಿ ಗಂಗಾವತಿ ತಾಲೂಕಿನ ಒಂದು ಚಿಕ್ಕರಾಂಪುರ ಗ್ರಾಮದಲ್ಲಿ ಕೂಡ ಇವತ್ತು ಅಲ್ಲಿ ಸಮಸ್ಯರು ಅಂದ್ರೆ ಮತದಾನವನ್ನ ಬಹಿಷ್ಕಾರ ಮಾಡಿರ್ತದೆ. ಕಾರಣ ಅಂತಂದ್ರೆ ಅಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ, ಗ್ರಾಮ ಪಂಚಾಯತ್ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ಹೇಳಿ 10 ಗಂಟೆ ಆದ್ರೂ ಕೂಡ ಒಂದೇ ಒಂದು ಮತ ಹಾಕಿದ್ದು ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ 2 ಗ್ರಾಮದಲ್ಲಿ ಪ್ರತ್ಯೇಕವಾದಂತ ಘಟನೆಗಳಿಗೆ ಮತದಾನ ಬಹಿಷ್ಕಾರ ಆಗಿರುತ್ತದೆ. ನೀತಿ ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.